ನಮಸ್ಕಾರ ವೀಕ್ಷಕರೇ, ಬೆಳಗು ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಬೆಳಗು ಅಂದರೆ ಅತ್ಯಂತ ಸುಂದರವಾದ ಒಂದು ಅನುಭವ. ಈ ಒಂದು ಬೆಳಗಿನ ದೃಶ್ಯಗಳು ತುಂಬ ರಮ್ಯವಾಗಿರುತ್ತದೆ. ಅಂತಹ ಕೆಲವು ದೃಶ್ಯಗಳು ನಿಮಗಾಗಿ. ವೀಕ್ಷಕರೇ, ನೋಡಿದ್ರಲ್ಲ ಈ ಬೆಳಗಿನ ನಯನ ಮನೋಹರ ದೃಶ್ಯಗಳನ್ನ ತಾವು ಸಹ ಕಣ್ತುಂಬಿಕೊಂಡಿದ್ದೀರಾ. ಇಂತಹ ಒಂದು ಸುಂದರ ಅನುಭೂತಿಯನ್ನು ನೀಡುವಂತಹ ದೃಶ್ಯಗಳನ್ನ ಕ್ಲಿಕ್ಕಿಸಿದವರು ಇಂದಿನ ನಮ್ಮ ಬೆಳಗು ಕಾರ್ಯಕ್ರಮದ ಅತಿಥಿಯಾದ ಶಿವು ಕೆ ಅವರು. ಶಿವು ಅವರು ಅಂತಾರಾಷ್ಟ್ರೀಯ ಮಟ್ಟದ ಚಿತ್ರ ಕಲಾವಿದರು, ಛಾಯಾಚಿತ್ರ ಕಲಾವಿದರು. ವೀಕ್ಷಕರೇ, ಶಿವು ಅವರು ಇಂದು ಈ ಒಂದು ಹಂತಕ್ಕೆ ಬರುವಾಗಿನ ಅವರ ಹಾದಿ ಅತ್ಯಂತ ಕಠಿಣವಾದದ್ದು. ಬಾಲಕರಾಗಿದ್ದಾಗ ದಿನಪತ್ರಿಕೆ ಹಂಚುತ್ತಾ ಬದುಕಿನ ಒಂದೊಂದೇ ಮೆಟ್ಟಿಲುಗಳನ್ನು ಏರಿ ಯಶಸ್ಸಿನ ಎತ್ತರದ ಸ್ಥಾನದಲ್ಲಿ ನಿಂತಿರುವ ಶಿವು ಅವರು ಮನಸ್ಸಿದ್ದರೆ ಏನನ್ನಾದರೂ ಸಾಧಿಸಬಹುದು ಎಂಬ ಮಾತಿಗೆ ಉದಾಹರಣೆಯಾಗಿದ್ದಾರೆ. ಶಿವು ಅವರು ಕ್ಲಿಕ್ಕಿಸಿದಂತಹ ಛಾಯಾಚಿತ್ರಗಳು ಅನೇಕ ಅಂತಾರಾಷ್ಟ್ರೀಯ ಪ್ರದರ್ಶನಗಳಲ್ಲಿ ಪ್ರದರ್ಶಿತವಾಗಿವೆ. ಬರವಣಿಗೆಯಲ್ಲಿಯೂ ಆಸಕ್ತಿ ಹೊಂದಿರುವ ಶಿವು ಅವರು ವೆಂಡರ್ ಕಣ್ಣು, ಫೋಟೋ ಕ್ಲಿಕ್ಕಿಸುವ ಮುನ್ನ, ಗುಬ್ಬಿ ಎಂಜಲು ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಶಿವು ಅವರು ಈವರೆಗೆ 42 ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು, 62 ಪ್ರಶಂಸನಾ ಪತ್ರಗಳು, 110ಕ್ಕೂ ಹೆಚ್ಚು ರಾಷ್ಟ್ರಮಟ್ಟದ ಪ್ರಶಸ್ತಿಗಳು, 150ಕ್ಕೂ ಹೆಚ್ಚು ಪ್ರಶಂಸಾ ಪುರಸ್ಕಾರಗಳು, 1200ಕ್ಕೂ ಹೆಚ್ಚು ಚಿತ್ರಗಳು ಪ್ರದರ್ಶನಕ್ಕೆ ಆಯ್ಕೆಯಾಗಿವೆ. ಇಂತಹ ಅಪಾರವಾದ ಸಾಧನೆಯನ್ನು ಮಾಡಿರುವ ಶಿವು ಅವರ ಜೊತೆ ಮಾತನಾಡುತ್ತಾ ಅವರ ಯಶೋಗಾಥೆಯನ್ನು ತಿಳಿದುಕೊಳ್ಳೋಣ. ವೀಕ್ಷಕರೇ, ನಿಮ್ಮೆಲ್ಲರ ಪರವಾಗಿ ಶಿವು ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ನಮಸ್ಕಾರ ಮೇಡಮ್. ನಮಸ್ಕಾರ ಶಿವು ಅವರ. ತಾವು ಛಾಯಾಚಿತ್ರ ಗ್ರಾಹಕರು. ಅಂದರೆ ಈ ಛಾಯಾಗ್ರಹಣ ಕ್ಷೇತ್ರ ಅಂದರೆ ನಮಗೆಲ್ಲ ತುಂಬ ಅಭಿಮಾನ. ಯಾಕಂದರೆ ನಮ್ಮೆಲ್ಲ ವಿಶೇಷ ಕ್ಷಣಗಳನ್ನು ಶಾಶ್ವತವಾಗಿ ಹಿಡಿದಿಡುವಂತಹ ಕ್ಷೇತ್ರ ಇದು. ಹೌದು. ಹಾಗಾಗಿ ನೀವು ಒಂದು ರೀತಿ ಸೃಷ್ಟಿಯ ಬದುಕಿನ ಎಲ್ಲ ವಿಶೇಷ ಕ್ಷಣಗಳನ್ನ ಹಿಡಿದಿಡ್ತೀರ. ಆ ಒಂದು ಅಪೂರ್ವವಾದ ಕಲೆ ಇದು. ಇಂತಹ ಕಲೆಗೆ ಬರೋದಕ್ಕಿಂತ ಮೊದಲು ನೀವು ಬಾಲ್ಯವನ್ನು ಕಂಡ ಒಂದು ಆ ಪ್ರಪಂಚ ಹೇಗಿತ್ತು ಅಂತ ಹೇಳ್ತೀರಾ? ನಾನು ಬಾಲ್ಯದಲ್ಲಿ ಸಾಮಾನ್ಯ ಎಲ್ಲ ಮಕ್ಕಳ ರೀತಿಯಲ್ಲೂ ನಾನು ಇದ್ದೆ. ಎಂದಿನಂತೆ ನಾನು ಬಡತನದಲ್ಲೇ ಬೆಳೆದಿದ್ದು, ಓದಿದ್ದು. SSLC ಬರ್ತಾ ಇದ್ದಾಗೆ ನನಗೆ ಆಗಲೇ ಅನ್ನಿಸ್ತು ನಾನೇ ಸ್ವಲ್ಪ ಏನಾದ್ರು ದುಡಿಲೇಬೇಕು ಅಂತ ಮನಸ್ಸಿಗೆ ಒಂದು ಇದು ಬಂತು, ಸ್ವಾಭಿಮಾನ. ಏನಾದ್ರು ಒಂದು ಸ್ವಲ್ಪ ದುಡಿಯೋಣ ಅಂತ. ದುಡಿಯೋದಕ್ಕೆ ದಾರಿ ಯಾವುದು ಅಂದಾಗ ದಿನಪತ್ರಿಕೆ ಹಂಚೋ ಕೆಲಸ. ನನ್ನ ಫ್ರೆಂಡ್ ಒಬ್ಬ ಹೇಳ್ದ, ದಿನಪತ್ರಿಕೆ ಹಂಚೋದು ಕೆಲಸ ಇದೆ, ಬರ್ತೀಯ ಅಂತ. ಸಮ್ಮರ್ ಹಾಲಿಡೇಸಲ್ಲಿ ನಾನು ಹಂಚೋ ಕೆಲಸಕ್ಕೆ ಹೋದಾಗ ನನ್ನ ಹತ್ರ ಸೈಕಲ್ ಇರಲಿಲ್ಲ. ಏನು ಪಕ್ಕದ ಹುಡುಗನ ಹತ್ರ ಹೋಗ್ಬಿಟ್ಟು ಅವನ ಹತ್ರ 2 ಸೈಕಲ್ ಇತ್ತು ಅಂತ ನಾನೊಂದು ಸೈಕಲ್ ಅವನು ನನಗೆ ಕೊಟ್ಟ. 1 ತಿಂಗಳಲ್ಲಿ ನನಗೆ 40 ರೂಪಾಯಿ ಸಂಬಳ ಬಂತು. ಅದರಲ್ಲಿ 20 ರೂಪಾಯಿ ಬಾಡಿಗೆ ಅವನಿಗೆ ಕೊಡಬೇಕಿತ್ತು ಕೂಡ. ಆ ರೀತಿಯಲ್ಲಿ 20 ರೂಪಾಯಿ ಮೊದಲ ಸಂಪಾದನೆ ಪೇಪರ್ ಹಾಕುವ ಕೆಲಸದಲ್ಲಿ
ಪೇಪರ್ ಹಾಕಿ ದಿನಪತ್ರಿಕೆ ಹಂಚುವ ವಿಚಾರದಲ್ಲಿ ಮೊಟ್ಟ ಮೊದಲ ಸಂಪಾದನೆ. ಆ ದುಡ್ಡನ್ನು ಅದು ಯಾವ ರೀತಿ ಬಂತಂದರೆ ಅದನ್ನು ಕೂಡಿಟ್ಟು ಅದರಿಂದನೇ ನಾನು ಉಳ್ಸೋಕ್ಕೆ ಆ ರೀತಿ ನನ್ನ ಬಾಲ್ಯ ಪ್ರಾರಂಭ ಆಯಿತು. ಅದರ ನಂತರ ಹಾಗೆ ನಾನು PUC ಓದ್ತಾ ಡಿಗ್ರಿವರೆಗೂ ನಾನು ಪೇಪರ್ ಹಾಕೋ ಹುಡುಗನಾಗಿ ಅದನ್ನು ಜೊತೆಗೆ ಮಾಡ್ತಾ ದಿನಪತ್ರಿಕೆ ಹಂಚ್ತಾ ಓದನ್ನು ಮುಂದುವರಿಸಿದ್ದೆ. ಓದ್ತಾ ಇದ್ದೆ. ಡಿಗ್ರಿ ಮುಗೀತು, ನಂದು BCom ಆಯಿತು. ಅದರ ನಂತರ ನಾನು ಬೇರೆ ಯಾವುದಾದ್ರು ಒಂದು ಜಾಬ್ಗೆ ಪ್ರಯತ್ನ ಮಾಡಬೇಕಾಗಿತ್ತು ಅಂತ ಅನ್ನಿಸ್ತು. ಆದರೆ ದಿನಪತ್ರಿಕೆ ಹಂಚುವ ಕೆಲಸದಲ್ಲಿ ಒಂದಷ್ಟು ಅನುಭವ ಬಂದಿತ್ತಲ್ಲ ನನಗೆ, 5 ವರ್ಷದ್ದು. ನಾನೇ ಒಂದು ಸಣ್ಣ ಏಜೆನ್ಸಿ ತಗೊಂಡು ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅನ್ನೋ ಒಂದು ಪ್ಲಾನ್ ಮಾಡಿ ನಾನು ಅದನ್ನು ಸಣ್ಣದಾಗಿ ಶುರು ಮಾಡಿದೆ, ದಿನಪತ್ರಿಕೆ ವೆಂಡರ್ ಆಗಿ. ಆಗ ವೆಂಡರ್ ಆಗಿ ನಾನು ಪ್ರಾರಂಭ ಮಾಡಿದ್ದು ಇವತ್ತಿಗೂ ವೆಂಡರ್ ಆಗಿ ಕೆಲಸ ಮಾಡ್ತಿದ್ದೀನಿ. ಈ ಸ್ಟುಡಿಯೋ ಹುಡುಗರಿಗೆ ಕೆಲಸ ಕೊಟ್ಟಿದ್ದೀರಾ. ಈವನ್ ಸ್ಟುಡಿಯೋಗೆ ಇಲ್ಲಿ ಬರಲಿಕ್ಕೆ ಮೊದಲು 6:30 ಬರ್ಲಿಕ್ಕೆ ಮೊದಲು ಪೇಪರ್ ವೆಂಡರ್ ಕೆಲಸ ಮುಗಿಸಿ ನಾನು ಇಲ್ಲಿಗೆ ಬಂದಿದ್ದೆ ಈಗ. ಆಮೇಲೆ ಈ ಒಂದು ಸುಮಾರು 8 ಜನ ಹುಡುಗರು ಈಗಾಗಲೇ ನಿಮ್ಮ ಹತ್ರ ಕೆಲಸದಲ್ಲಿ ಇದ್ದಾರೆ. ನನ್ನ ಕಡೆ ಈಗ 8 ಜನ ಹುಡುಗರು ಇದ್ದಾರೆ. ಎಲ್ಲರೂ ಓದ್ತಾ ಇರೋ ಹುಡುಗರು, PUC ಓದ್ತಾ ಇರೋ 3-4 ಜನ ಇದ್ದಾರೆ, SLC ಓದೋ ಹುಡುಗರು ಇದ್ದಾರೆ. ಇದಕ್ಕೆ ಮೊದಲು ನನ್ನ ಕಡೆ ಓದಿದ ಹುಡುಗರು ಸುಮಾರು ಜನ ಈಗ ಇಂಜಿನಿಯರಿಂಗ್, ಸಾಫ್ಟ್ವೇರ್ ಇಂಜಿನಿಯರ್ಗಳೆಲ್ಲ ಆಗಿದ್ದಾರೆ, ಆರ್ಕಿಟೆಕ್ಟ್ಗಳೆಲ್ಲ ಆಗಿದ್ದಾರೆ. ಆ ರೀತಿಯಲ್ಲಿ ಮಾಡ್ತಾ ಇದ್ದೇನೆ. ಇನ್ನು ಅದೇ ಕೆಲಸದಲ್ಲಿ ನನಗೆ ತುಂಬ ಖುಷಿ ಇದೆ, ಆ ದಿನಪತ್ರಿಕೆ ಹಂಚೋ ಕೆಲಸ. ಅಷ್ಟೊಂದು ಒಲವು. ಆಮೇಲೆ ಆ ಒಂದು ಹುಡುಗರಲ್ಲಿ ನಿಮ್ಮ ಬಾಲ್ಯನೂ ಕಾಣ್ತಾ ಇದ್ದೀರಾ. ಖಂಡಿತವಾಗಿ ನನಗೆ ಹೇಗೆ ಅಂದರೆ ಅದು ಒಂದು ದಿನ ನಾನು ಬೆಳಗ್ಗೆ ಎಚ್ಚರ ಆಗಲಿಲ್ಲ ಅಂದರೆ ಸೋಮಾರಿ ಆಯಿತು ಅಂತ ನನಗನ್ಸುತ್ತೆ. ಆ ಬೆಳಗ್ಗೆ ಉತ್ಸಾಹ ಸಿಗುತ್ತಲ್ಲ, ಇಡೀ ದಿನದ ಚಟುವಟಿಕೆ ಆಗಲಿ ಇರಲಿಕ್ಕೆ ಅದು ಕಾರಣ, ತುಂಬ ಅದು ಉಪಯೋಗ ಆಗುತ್ತೆ. ಹೌದಾ? ಈ ಛಾಯಾಗ್ರಾಹಕರ ಆಗಿದ್ದೆ ಹೀಗೆ ಈ ದಿನಪತ್ರಿಕೆ ವೆಂಡರ್ ಆಗಿ ಸ್ವಲ್ಪ ದುಡ್ಡು ಸ್ವಲ್ಪ ಉಳಿಸ್ತಾ ಇದೆ, ಮನೆಗೂ ಹೆಲ್ಪ್ ಮಾಡಿಕೊಂಡು ಜವಾಬ್ದಾರಿ ದೊಡ್ಡದಾಗಿತ್ತು. ಆನಂತರ ಬೆಳಗ್ಗೆ 5 ಗಂಟೆಯಿಂದ 7-7:30ವರೆಗೆ ಮುಗ್ದೋಗುತ್ತೆ ದಿನಪತ್ರಿಕೆ ಹಂಚಿಕೆ ಕೆಲಸ. ಆನಂತರ ಏನು ಮಾಡಬೇಕು ಅಂದರೆ ನನಗೆ ಟೈಮ್ ಇತ್ತು, ಇಡೀ ದಿನ ಟೈಮ್ ಇತ್ತು. ಏನಾದರೂ ಬೇರೆ ಕಲ್ಯಾಣ ಅಂತ ಅಂದ್ಕೊಂಡಾಗ ಎಲ್ಲೋ ಒಂದು ಇನ್ಸ್ಟಿಟ್ಯೂಟಲ್ಲಿ ಫೋಟೋಗ್ರಫಿ ಟ್ರೈನಿಂಗ್ ಕೊಡ್ತಾರೆ ಅಂತ ನ್ಯೂಸ್ ಪೇಪರಲ್ಲಿ ನೋಡಿದೆ. ಅದನ್ನು ಹುಡ್ಕೊಂಡೋಗಿ ಅಲ್ಲಿ ಜಾಯ್ನ್ ಆದೆ. ಒಂದು 6 ಮಂತ್ಸ್ ಟ್ರೈನಿಂಗ್ ಕೋರ್ಸು, ಬೇಸಿಕ್ ಕೋರ್ಸು. ಆ ಕೋರ್ಸ್ ನಾನು ಕಲ್ತ್ಕೊಂಡು ಬಂದಮೇಲೆ ದಿನಪತ್ರಿಕೆ ಹಂಚಿದ್ದ ಒಂದು ಸ್ವಲ್ಪ ಉಳಿಸಿದ ಹಣದಲ್ಲಿ ಒಂದು ಸಣ್ಣ ಕ್ಯಾಮ್ರಾ ತಗೊಂಡೆ. ಆ ಕ್ಯಾಮ್ರಾ ತಗೊಂಡು ಸಣ್ಣ ಫಂಕ್ಷನ್ಗಳನ್ನ ಫೋಟೋಗ್ರಫಿ ಫ್ರೆಂಡ್ಸ್ ಕಡೆಯಿಂದ ಆರ್ಡ್ರ್ಗಳು ತೊಗೊಂಡು ಸಣ್ಣ ಫೋಟೋಗ್ರಫಿ ಮಾಡಿಕೊಂಡು ಅದರಲ್ಲಿ ಸಣ್ಣದಾಗಿ ಸ್ವಲ್ಪ ಸಂಪಾದನೆ ಮಾಡೋಕ್ಕೆ ಪ್ರಾರಂಭ ಮಾಡಿದೆ. ಹಾಗೆ ಛಾಯಾಗ್ರಹಣ ಪ್ರಾರಂಭ ಆಯಿತು. ಅದಕ್ಕೆ ಮೊದಲು ಛಾಯಾಗ್ರಹಣ ಸಣ್ಣ ಚಿಕ್ಕದು A1 ಶೂಟ್ ಕ್ಯಾಮ್ರಾಗಳಲ್ಲಿ ಟ್ರಿಪ್ಗಳಿಗೆಲ್ಲ ಹೋದರೆ ಫೋಟೋ ತೆಗಿಬೇಕು ಅನ್ನೋದು ನನಗೆ ತುಂಬ ಒಂದು ಕ್ರೇಜ್ ಇತ್ತು. ಎಲ್ಲರೂ ಫೋಟೋ ಮುಂದೆ ಕ್ಯಾಮ್ರಾ ಮುಂದೆ ಫೋಸ್ ಕೊಡೋದಾದ್ರೆ ನಾನು ಯಾವಾಗಲೂ ಕ್ಯಾಮ್ರಾ ಹಿಂದೆ ಇರ್ತಿದ್ದೆ. ಆವಾಗಲೇ ಸುಮಾರು SLC ಓದೋಕ್ಕೆ ಮೊದಲೇ ಟ್ರಿಪ್ಗಳಿಗೆಲ್ಲ ಹೋದಾಗಲೂ, ಇವನ್ PUCಯಲ್ಲಿ ಟ್ರಿಪ್ಗಳಿಗೆ ಹೋದಾಗಲೂ ಕ್ಯಾಮ್ರಾ ಹಿಡ್ಕೊಂಡು ಇರ್ತಿದ್ದೆ ಹೊರತು ಕ್ಯಾಮ್ರಾ ಮುಂದೆ ಇರ್ತಾ ಇರಲಿಲ್ಲ ಹೆಚ್ಚು. ಹಾಗಾಗಿ ಆ ಫೋಟೋಗ್ರಫಿ ಒಲವು ನನಗೆ ಸ್ವಲ್ಪ ಹೆಚ್ಚೇ ಇತ್ತು ಅಂತ ಅನಿಸುತ್ತೆ. ಬಹುಶಃ ಅವಾಗಲೇ ಅಂಕುರ ಆಗ್ಬಿಡ್ತು ಒಂದು ಒಲವು. ಖಂಡಿತವಾಗಿ. ಈ ಛಾಯಾಗ್ರಹಣ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ತರಬೇತಿ ತಗೊಂಡ್ರಿ? ಅದೊಂದೇ, ನಾನು ಹೆಬ್ಬಾಳದಲ್ಲಿ ಒಂದು ಹಿಂದೂಸ್ತಾನ್ ಫೋಟೋಗ್ರಫಿ ಟ್ರೈನಿಂಗ್ ಸೆಂಟರ್ ಅಂತ ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಟು, 6 ತಿಂಗಳು ಟ್ರೈನಿಂಗ್ ಕೋರ್ಸ್ ಮಾಡಿಕೊಂಡೆ ಬೇಸಿಕ್ಕು. ಅದರ ನಂತರ ನಾನು ಇನ್ನೆಲ್ಲೂ ಯಾವುದೇ ಕೋರ್ಸ್ಗೆ ಹೋಗಲಿಲ್ಲ. ಈ ಫೋಟೋಗ್ರಫಿ ಮಾಡ್ತಾ ಈ ಮದುವೆ ಫೋಟೋಗ್ರಫಿಯನ್ನು ಏನು ಈಗಲೂ ಮಾಡ್ತಾ ಇದ್ದೇನೆ, ಆ ಫೋಟೋಗ್ರಫಿ ಮಾಡ್ತಾ ಇರಬೇಕಂದ್ರೆ ಒಂದಷ್ಟು ದಿನದ ನಂತರ ನನಗೆ ಇದರಲ್ಲಿ ಏನು ವಿಶೇಷ ಅನ್ನಿಸ್ಲಿಲ್ಲ. ಎಂದಿನಂತೆ ಅದೇ ಜನಗಳ ಫೋಟೋ ನಿಂತ್ಕೊಳ್ಳೋದು, ಕ್ಯಾಮ್ರಾ ಫೋಸ್ ಕೊಡಿ ಅನ್ನೋದು, ಸ್ಮೈಲ್ ಮಾಡಿ ಅನ್ನೋದು, ಆ ಫೋಟೋ ತೆಗೆಯೋದು, ಅದು ಒಂಥರ ಏಕತಾನತೆ ಅನ್ನಿಸ್ತು. ಇನ್ನೇನಾದರೂ ಹೊಸದು ಇದರಲ್ಲಿ ಕಲಿಬೇಕು, ಹೊಸದನ್ನು ಏನಾದರೂ ಮಾಡಬೇಕು ಅಂತ ಅನ್ನಿಸ್ದಾಗ ನನಗೆ ಕಲಾತ್ಮಕವಾದ ಫೋಟೋಗ್ರಫಿ ಕಲಿಬೇಕಂತ ನನಗೆ ಗೊತ್ತಾಯಿತು. ಕಲಾತ್ಮಕವಾದ ತುಂಬ ಒಂದು ವಿಧವಾದ ಆ ಫೋಟೋಗ್ರಫಿ ಕಲಿತು ಅದರಲ್ಲಿ ಏನಾದ್ರು ಜೀವನದಲ್ಲಿ ಸಾಧನೆ ಮಾಡಬೇಕಂತ ಅನ್ನಿಸ್ದಾಗ ನನಗೆ ಒಬ್ಬರು ದಾರಿ ತೋರಿಸಿದ್ದು ಯೂತ್ ಫೋಟೋಗ್ರಫಿ ಸೊಸೈಟಿ ಇದೆ, ಅದು ಕ್ಲಬ್ ಇದೆ, ಅಲ್ಲಿ ಹೋಗಿ ನೀವು ಜಾಯ್ನ್ ಆಗಿ ಮೆಂಬರ್ ಆಗಿ ಅಲ್ಲಿ ನಿಮ್ಗೊಂದಷ್ಟು ಗೈಡೆನ್ಸ್ ಸಿಗುತ್ತೆ ಅಂತ ಹೇಳಿದ್ರು. ಆ ಮುಖಾಂತರ ನಾನು ಅಲ್ಲಿ ಸೇರಿಕೊಂಡು ಅಲ್ಲಿ ನಮ್ಮ ತುಂಬ ಹಿರಿಯ ಛಾಯಾಗ್ರಾಹಕರ ಅವರ ಜೊತೆಯಲ್ಲಿ ಇದ್ಕೊಂಡು ಒಂದು 5-6 ವರ್ಷ ನಾನು ಅಲ್ಲಿಂದ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಫೋಟೋಗ್ರಫಿ ನಾಲೆಡ್ಜ್ ಕಲ್ತ್ಕೊಂಡೆ. ನನ್ನ ಕಲಾತ್ಮಕವಾದ ಫೋಟೋಗ್ರಫಿಯ
ಮೂಲ ಗುರು ಬಂದು ನಮ್ಮ ಸಿ ರಾಜಗೋಪಾಲ್ ಅಂತ. ನಮ್ಮ ಅವರು ಕಲಾತ್ಮಕ ಫೋಟೋಗ್ರಫಿಯಲ್ಲಿ ದಂತಕಥೆ ಚಕ್ರವರ್ತಿ ರಾಜಗೋಪಾಲ್ ಅವರು ನಮ್ಮ ಇಂಡಿಯಾಗೆ ಒಂದು ರೀತಿಯಲ್ಲಿ ದಂತಕಥೆ ಈಗ ಅವ್ರ ಫೋಟೋಗ್ರಫಿಯಲ್ಲಿ. ಅವರು ನನಗೆ ಗುರುಗಳಾಗಿ ಸಿಕ್ಕಿ ನಾನು ಏನು ಫೋಟೋಗ್ರಫಿ ಮಾಡ್ತಿದ್ದೆ ಆ ಫೋಟೋಸ್ನೆಲ್ಲ ಅವ್ರಿಗೆ ತೋರಿಸ್ತಿದ್ರೆ ಅವರು ಯಾವ ರೀತಿ ನನಗೆ ಗೈಡ್ ಮಾಡ್ತಿದ್ರು ಅಂದರೆ, ಬೇರೆ ಯಾರಾದರೂ ಹೋದರೆ ಅವ್ರ ಜೊತೆ ಅವ್ರು ಒಂದೇ ದಿನಕ್ಕೆ ವಾಪಸ್ ಬರ್ತಿದ್ರು. ಅವರು ಒಪ್ಪುತ್ತಾನೆ ಇರಲಿಲ್ಲ ಏನು ಫೋಟೋ ತೆಗೆದ್ರು. ನಿರಂತರವಾಗಿ ನಾನು ತೋರಿಸೋದು ಅವ್ರು ರಿಜೆಕ್ಟ್ ಮಾಡೋದು, ತೋರಿಸೋದು ರಿಜೆಕ್ಟ್ ಮಾಡೋದು. ಆ ರೀತಿಯಾಗಿ ಕೊನೆಗೆ ಒಂದು ದಿನ ಯಾವುದೋ ಒಂದು ಫೋಟೋ ಇದೊಂದು ಸ್ವಲ್ಪ ಪರವಾಗಿಲ್ಲ ಅನ್ನೋ, ಕಡಿಮೆ ಅಂದರೆ 1 ತಿಂಗಳ ನಂತರ ಆ ಒಂದು ಮೆಚ್ಚುಗೆ ಬಂತು. ಅಲ್ಲಿಂದ ನಂತರ ಹಾಗೆ ಅವರ ಗೈಡೆನ್ಸಲ್ಲಿ, ಇನ್ನು ಉಳಿದ ನಮ್ಮ ಹಿರಿಯ ಛಾಯಾಗ್ರಾಹಕರ ಗೈಡೆನ್ಸಲ್ಲಿ ನಾನು ಫೋಟೋಗ್ರಫಿನ ಕಲ್ತ್ಕೊಂಡು ಬಂದೆ. ಬಹುಶಃ ಅವರ ಒಂದು ವಿಮರ್ಶೆಯಲ್ಲೇ ಎಲ್ಲ ತಾವು ಕಲ್ತ್ರಿ ಅನ್ಸುತ್ತೆ. ಎಷ್ಟೊಂದು ನ್ಯೂನ್ಯತೆಗಳನ್ನ ಎಲ್ಲ ತಿದ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಹೌದು, ಅವತ್ತೇ ಯಾರಾದರೂ ನನ್ನ ಹೊಗಳಿದ್ರೆ, ನನ್ನ ಫೋಟೋ ಚೆನ್ನಾಗಿದೆ ಅಂತ ಹೊಗಳಿದ್ರೆ ನಾನು ಏನು ಮಾಡ್ತಾ ಇರಲಿಲ್ಲ. ಹೌದು, ತಪ್ಪುಗಳನ್ನ ತಿದ್ದಿದ್ರಿಂದಾಗಿ ನಾನು ಕಲಿಯೋದಕ್ಕೆ ಹೆಚ್ಚು ಅವಕಾಶ ಆಯಿತು ನನಗೆ. ನಿಜ ಶಿವು ಅವರೇ, ಈಗ ಆಶ್ಚರ್ಯ ಆಗುತ್ತೆ, ಒಬ್ಬ ದಿನಪತ್ರಿಕೆ ಹಂಚುವ ಒಬ್ಬ ಹುಡುಗ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಛಾಯಾಗ್ರಾಹಕ ಅಂದರೆ ತುಂಬ ಹೆಮ್ಮೆ ಅನಿಸುತ್ತೆ. ಆ ಮಟ್ಟಕ್ಕೆ ಬೆಳೆದು ನಿಂತಿದ್ದೀರಾ ತಾವು. ಎಲ್ಲೆಲ್ಲಿ ತಮ್ಮ ಛಾಯಾಚಿತ್ರಗಳ ಪ್ರದರ್ಶನ ಆಗಿದೆ ಇದುವರೆಗೂ? ನನ್ನ ಛಾಯಾಚಿತ್ರ ಮೊದಲಿಗೆ ಕರ್ನಾಟಕದಲ್ಲಿ ಪ್ರಾರಂಭದ ಹಂತದಲ್ಲಿ 2000ದಲ್ಲಿ ಆಯಿತು. ಅದರ ನಂತರ ರಾಷ್ಟ್ರೀಯ ಮಟ್ಟದಲ್ಲಿ ಕಲ್ಕಟ್ಟ, ಮುಂಬೈ, ಚಂಡೀಗಢ, ಲಕ್ನೋ ಎಲ್ಲ ಕಡೆ, ನಮ್ಮ ಇಂಡಿಯಾದ ಎಲ್ಲ ಕಡೆನೂ ಆಗಿದೆ. 100ಕ್ಕೂ ಹೆಚ್ಚು ಕಡೆ ನನ್ನ ಚಿತ್ರಗಳು ಪ್ರದರ್ಶನ ಆಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಗ್ಲೆಂಡು, ಫ್ರಾನ್ಸ್, ಬೆಲ್ಜಿಯಂ, ಲಕ್ಸೆಂಬರ್ಗು ಆ್ಯಂಡ್ UAE, ಆಸ್ಟ್ರೇಲಿಯಾ, ಸಿಂಗ್ಪುರ್, ಹಾಂಗ್ಕಾಂಗ್, ಈ ರೀತಿ 17 ದೇಶಗಳಲ್ಲಿ ನನ್ನ ಛಾಯಾಚಿತ್ರಗಳು ಆಯ್ಕೆಯಾಗಿದೆ, ಪ್ರದರ್ಶನಕ್ಕೆ ಆಯ್ಕೆಯಾಗಿದೆ. ಕೆಲವೊಂದು ಛಾಯಾಚಿತ್ರಗಳು ಬಹುಮಾನ ಪಡ್ಕೊಂಡಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 6 ಚಿನ್ನದ ಪದಕಗಳನ್ನ ನನ್ನ ಚಿತ್ರಗಳು ಪಡ್ಕೊಂಡಿದೆ. 4 ಬೆಳ್ಳಿಯ ಪದಕ, 5 ಕಂಚಿನ ಪದಕಗಳು, ಈ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿಗಳು ಬಂದಿದೆ ನನಗೆ. 1200ಕ್ಕೂ ಹೆಚ್ಚು ಚಿತ್ರಗಳು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರದರ್ಶನಕ್ಕೆ ಆಯ್ಕೆಯಾಗಿದೆ. ಎಂಥ ಸಾಧನೆ ಶಿವು ಅವರೇ. ನಿಮ್ಮ ಸಾಧನೆಗೆ ಸಾಕ್ಷಿಯಾದ ಕೆಲವು ಚಿತ್ರಗಳನ್ನ ಈಗ ವೀಕ್ಷಿಸೋಣ. ಖಂಡಿತವಾಗಿ. ಎಷ್ಟು ಅದ್ಭುತ ಚಿತ್ರಗಳ.
ಆ ಕಾಮನ ಬಿಲ್ಲಿನ ಎಲ್ಲ ಬಣ್ಣಗಳು ಅಲ್ಲೇನೋ ರಂಗೋಲೆ ಹಾಕ್ದಾಗ ಅದರಲ್ಲೂ ವಿಶೇಷವಾಗಿ ಆ ಪಕ್ಷಿಗಳ ಚಿತ್ರಗಳಂತೂ ಅದ್ಭುತ. ಅದು ನಿಜ, ನೀವು ಹೇಳ್ದಾಗೆ ಆ ಕಲಾತ್ಮಕ ಚಿತ್ರಗಳು ಕೊಡುವ ಅನುಭವನೇ ಬೇರೆ ಅಲ್ವಾ. ಈ ಒಂದು ರೀತಿ ತುಂಬಾ ಆರ್ಟಿಫಿಷಿಯಲ್ ಅನ್ಸ್ಬಿಡುತ್ತೆ ಬೇರೆ ಚಿತ್ರಗಳನ್ನ ನೋಡಿದಾಗ. ಇದು ಅದರಲ್ಲೂ ಆ ಸೃಷ್ಟಿಯ ಒಂದು ಸೊಬಗನ್ನ ಹಿಡಿದಿಡೋದು ಇದೆಯಲ್ಲ, ಅದು ಅದ್ಭುತ. ಅದು ಕಲೆ ನಿಜ. ಶಿವ ಅವರೇ, ತುಂಬ ಸಂತೋಷ ಆಗ್ತಾ ಇದೆ ನನಗೆ. ನಿಮ್ಮ ಒಂದು ಈ ಒಂದು ಎತ್ತರದ ಸ್ಥಾನವನ್ನು ಏರ್ ನಿಂತಿರೋದನ್ನು ನೋಡಿದರೆ ಆಶ್ಚರ್ಯನೂ ಆಗುತ್ತೆ. ಆಮೇಲೆ ಸಾಕಷ್ಟು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸ್ಪರ್ಧೆಗಳಿಗೆ ತಾವು ತೀರ್ಪುಗಾರರಾಗಿ ಹೋಗಿದ್ದೀರಾ. ಹೌದು, ಆ ಮಟ್ಟಕ್ಕೂ ಬೆಳೆದು ನಿಂತ್ಬಿಟ್ಟಿದ್ದೀರಾ. ಅದ್ರ ಬಗ್ಗೆ ಹೇಳಿ ಮೇಡಮ್. ಪ್ರಾರಂಭದಲ್ಲಿ ನಾನು ನಮ್ಮ ರಾಜ್ಯ ಮಟ್ಟದ ಸ್ಪರ್ಧೆಗೆ ಆಯ್ಕೆಗೆ ತೀರ್ಪುಗಾರನಾಗಿ 2010ರಲ್ಲಿ ಅವಕಾಶ ಸಿಕ್ತು. ಆನಂತರ ಒಂದು ರಾಷ್ಟ್ರೀಯ ಮಟ್ಟದಲ್ಲೂ ಬೆಂಗಳೂರಲ್ಲೇ ಒಂದು ಅವಕಾಶ ಸಿಕ್ತು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೊದಲು ನನಗೆ ಅವಕಾಶ ಕೊಟ್ಟಿದ್ದು ಕೋಲ್ಕತ್ತಾದ ನನ್ನ ಫೋಟೋಗ್ರಫಿ ಗೆಳೆಯರು. ಅವರು ನನ್ನ ಫೋಟೋಗ್ರಫಿ ಸಾಧನೆ ಏನೇ ಅದನ್ನೆಲ್ಲ ಗಮನಿಸಿ ಅವರು ನನ್ನನ್ನು ಅಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗೆ ಮೊದಲು 2013ರಲ್ಲಿ ಒಂದು ಅವಕಾಶ ಕೊಟ್ಟರು. 2014ರಲ್ಲಿನೂ ಮತ್ತೆ ನನಗೆ ಮತ್ತೊಂದು ಸಲ ತೀರ್ಪುಗಾರನಾಗಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅವಕಾಶ ಸಿಕ್ತು. ಮುಂದಿನ ವರ್ಷ ಈ ವರ್ಷ 2016 ಫೆಬ್ರವರಿಯಲ್ಲಿ ಮತ್ತೆ ಇನ್ನೊಂದು ಸಲ ಅಂತಾರಾಷ್ಟ್ರೀಯ ಸ್ಪರ್ಧೆಗೆ ತೀರ್ಪುಗಾರನಾಗಿ ಹೋಗಲಿಕ್ಕೆ ಅವಕಾಶ ಸಿಕ್ಕಿದೆ. ಈ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಛಾಯಾಚಿತ್ರ ಸ್ಪರ್ಧೆಯಲ್ಲಿ ಒಂದು ಉತ್ತಮವಾದ ಅವಕಾಶ ಸಿಕ್ಕಿದೆ. ಇದರ ಜೊತೆಗೆ ಫೋಟೋಗ್ರಫಿಯ ಟ್ರೈನಿಂಗು ತುಂಬ ಜನ ನನಗೆ ಕೇಳಿರೋರಿಗೆ ಅವರಿಗೆಲ್ಲ ಸೆಮಿನಾರಿಗೆಲ್ಲ ವರ್ಕ್ಶಾಪ್ ಎಲ್ಲ ಮಾಡಿಕೊಟ್ಟಿದ್ದೀನಿ. ರಿಸೋರ್ಸ್ ಪರ್ಸನ್ ಆಗಿ ಹೋಗಿದ್ದೀನಿ. ಉಜಿರೆ ಕಾಲೇಜಲ್ಲಿ ಅಲ್ಲಿ ಸೆಮಿನಾರ್ಗೆ ಹೋಗಿದ್ದೀನಿ. ಆ್ಯಂಡ್ ಪುತ್ತೂರು ವಿವೇಕಾನಂದ ಕಾಲೇಜಲ್ಲಿ ಅಲ್ಲಿ ಒಂದು ಸೆಮಿನಾರ್ಗೆ, ಬೆಂಗಳೂರಿನ ಗೌರ್ಮೆಂಟ್ ಆರ್ಟ್ಸ್ ಕಾಲೇಜಲ್ಲಿ ಫೋಟೋ ಜರ್ನಲಿಸಮ್ ಸ್ಟೂಡೆಂಟ್ಸ್ಗೆ 15 ಕ್ಲಾಸ್ ನಾನು ಫೋಟೋ ಜರ್ನಲಿಸಮ್ ಕ್ಲಾಸನ್ನು ಅವ್ರಿಗೆ ಅತಿಥಿ ಉಪನ್ಯಾಸ ರೀತಿಯಲ್ಲಿ ಒಂದು ಕ್ಲಾಸ್ ಮಾಡಿದ್ದೇನೆ. ಈ ರೀತಿಯಲ್ಲಿ ಬೆಳಗಾಮಲ್ಲಿ ವೆಡ್ಡಿಂಗ್ ಕ್ಯಾಂಡಿಡ್ ಫೋಟೋಗ್ರಫಿ ವರ್ಕ್ಶಾಪ್ ಆಗಿ ಅದಕ್ಕೆ ರಿಸೋರ್ಸ್ ಪರ್ಸನ್ ಆಗಿ ಅಲ್ಲಿ ಒಂದು ದಿನದ ಕಾರ್ಯಾಗಾರದಲ್ಲಿ ನಾನು ಅವ್ರಿಗೆ ಹೊಸದಾಗಿ ಕಲಿಯೋರಿಗೆಲ್ಲರಿಗೂ ಒಂದು ಟ್ರೈನಿಂಗ್ ಕೊಟ್ಟಿದ್ದೇನೆ. ಈ ರೀತಿ ವರ್ಕ್ಶಾಪ್ಗಳನ್ನ ಕರೆದವ್ರಿಗೆ ನಾನು ಮಾಡ್ತಾಯಿದ್ದೀನಿ. ಮುಂದೆ ಒಂದು ಸ್ವಲ್ಪ ಅದನ್ನು ತುಂಬ ಕಲಿಯೋರಿಗೆ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಪ್ರಾರಂಭ ಮಾಡಬೇಕಂತ ಮನಸ್ಸಲ್ಲಿದೆ. ಅದಕ್ಕೆ ಆದ ಒಂದು ಬೇರೆಯಾದ ಒಂದು ಚೌಕಟ್ಟನ್ನು ನಾನು ಮಾಡ್ತಾಯಿದ್ದೀನಿ. ಏನು ಮಾಡ್ಬೋದು ಅಂದರೆ ನನ್ನ ಮುಂದಿನ ಜನ್ರೇಷನ್ ಏನು ಬರ್ತಾಯಿದೆ ಫೋಟೋಗ್ರಫಿ, ಅವ್ರಿಗೆ ಒಂದಷ್ಟು ಸರಿಯಾದ ಒಂದು ತಿಳುವಳಿಕೆ, ಸರಿಯಾದ ಒಂದು ಮಾರ್ಗ ಅದನ್ನು ತೋರಿಸಿದ್ರೆ ಅವರು ಉತ್ಸಾಹ ತುಂಬ ಇದೆ. ರೂಟಿಗೆ ಬಿಟ್ಟರೆ ಅವರು ಅಚೀವ್ ಮಾಡ್ತಾರೆ ನಮ್ಮ ಕರ್ನಾಟಕದ ಫೋಟೋಗ್ರಾಫರ್ಸ್ಗಳು. ಅದಕ್ಕೆ ಆ ನಿಟ್ಟಿನಲ್ಲಿ ಸ್ವಲ್ಪ ನಾನು ಆಲೋಚನೆ ಮಾಡ್ತಾ ಇದ್ದೇನೆ. ಖಂಡಿತ. ಯಾಕಂದ್ರೆ ನೀವು ಕಲಿಯೋದ್ರಲ್ಲಿರೋ ಒಂದು ಸೂಕ್ಷ್ಮತೆಗಳನ್ನ ಅನುಭವಿಸಿದ್ದೀರಾ. ಆ ಒಂದು ಕಷ್ಟಗಳು, ಆ ಒಂದು ಯಾವ ರೀತಿ ಛಾಯಾಗ್ರಹಣ ಕ್ಷೇತ್ರದಲ್ಲಿ ಯಶಸ್ಸನ್ನು ಸಾಧಿಸ್ಬೇಕನ್ನೋದು ನಿಮ್ಮಿಂದ ಬೇರೆಯವ್ರಿಗೆ ಖಂಡಿತವಾಗಿಯೂ ಒಳ್ಳೆ ಮಾರ್ಗದರ್ಶನ ಸಿಗುತ್ತೆ. ಆಮೇಲೆ ಛಾಯಾಗ್ರಾಹಕರಾದವರು ಹೇಗೆ ಸಾಹಿತ್ಯ ರಂಗಕ್ಕೆ ಬಂದ್ರಿ? ಸಾಕಷ್ಟು ಪುಸ್ತಕಗಳನ್ನ ಆಗ್ಲೇ ಬರೆದಿದ್ದೀರಾ, ಲೇಖನಗಳನ್ನ ಬರೆದಿದ್ದೀರಾ. ಈ ಛಾಯಾಗ್ರಹಣದಿಂದ ಪುಸ್ತಕಕ್ಕೆ ಅದೊಂದು ಅಕಸ್ಮಾತ್ ಅಥವಾ ಅಚಾನಕ್ ಅಂತಲೇ ಹೇಳ್ಬೋದು. ಒಂದು ದಿನ ನಾನು ಒಂದು ಪತ್ರಿಕೆಗೆ ಒಂದು ಫೋಟೋ ತಗೊಂಡೋದೆ. ನನ್ನ ಬರವಣಿಗೆ ಗುರುಗಳು ಅಂತಲೇ ಹೇಳ್ಬೋದು ಅವ್ರನ್ನ. ಆ ಫೋಟೋ ತೋರಿಸ್ತಿದ್ದಂಗೆ ಈ ಫೋಟೋ ಜೊತೆಗೆ ಏನಾದ್ರು ಬರ್ಕೊಂಡು ಬನ್ನಿ ಅಂತ ನನ್ನ ವಾಪಸ್ ಕಳಿಸಿದ್ರು ನನ್ನ ನಾಗೇಶ್ ಹೆಗಡೆ ಸರ್. ಅವರು ಹೇಳಿದ ಮೇಲೆ ನಾನು ಆ ಫೋಟೋ ಹಿಂದೆ ಅನುಭವ ಆಗಿದ್ದನ್ನು ನಾನು ಬರ್ಕೊಂಡೋಗಿ ಕೊಟ್ಟೆ. ಅದ ನಂತರ ಅದು ಪ್ರಕಟ ಆಯಿತು. ಅಲ್ಲಿಂದ ನಾನು ಸಣ್ಣ ಸಣ್ಣ ಫೋಟೋ ಹಿಂದೆ ಬರೆಯೋ ಕತೆ, ಫೋಟೋ ಫೀಚರ್ಸ್ ಬರೆಯೋದಕ್ಕೆ ಪ್ರಾರಂಭ ಮಾಡಿದೆ. ಅದಕ್ಕೆ ಮೂಲ ಇನ್ಸ್ಪಿರೇಷನ್ ಕೊಟ್ಟಿದ್ದು ಅವರು ಅದರ ಜೊತೆಗೆ ನನ್ನ ಈ ಫೋಟೋ ಫೀಚರ್ಸ್ ಬರಿತಾ ಇರುವಾಗಲೇ ನಡುವೆ ಒಂದು ದಿನ ಹೇಳಿದ್ರು, ಶಿವು ಇದನ್ನೇ ಎಷ್ಟು ದಿನ ಬರಿತೀಯಾ, ಇದು ಬರಿತಾ ಇರ್ತೀಯ, ಚೆನ್ನಾಗಿ ಬರಿತೀಯಾ, ಇನ್ನೂ ಒಂದು ಮೂಲ ಇದೆ ನಿನಗೆ, ಅದನ್ನು ನೀನು ಸೀರಿಯಸ್ ಆಗಿ ಯಾಕೆ ಗಮನಿಸಿಲ್ಲ ಅಂದರು. ಯಾವುದು ಸರ್ ಅಂದಿದ್ದಕ್ಕೆ, ನೀನು ದಿನಪತ್ರಿಕೆ ಹಂಚುತ್ತೀಯಲ್ಲ ಬೆಳಗಿನ ಟೈಮು, ಹಂಚು 5 ಗಂಟೆಯಿಂದ 7 ಗಂಟೆವರೆಗೆ ಒಂದು 3 ಗಂಟೆ
ಏನು ನಡೆಯುತ್ತೆ ಸತ್ಯ, ಅದು ನಿಮ್ಮ ಇದು ಅದು ವಾಸ್ತವ ಏನಿದೆ ಪ್ರಪಂಚಕ್ಕೆ ಗೊತ್ತಿಲ್ಲ. ಅದನ್ನು ನೀನೊಂದು ಸ್ವಲ್ಪ ನಿನಗೆ ಗೊತ್ತಿರೋ ಅನುಭವನ ನೀನೊಂದು ಸ್ವಲ್ಪ ಚೆನ್ನಾಗಿ ಯಾಕೆ ಬರಿಬಾರ್ದು ಅಂತ ನನಗೆ ಒಂದು ಇನ್ಸ್ಪಿರೇಷನ್ ಕೊಟ್ಟರು. ಅವ್ರು ಯಾವಾಗ ಇನ್ಸ್ಪಿರೇಷನ್ ಕೊಟ್ಟರು ಅದ್ರ ಬಗ್ಗೆ ಯೋಚನೆ ಮಾಡಿ ಗಂಭೀರವಾಗಿ ತಗೊಂಡೆ. ಅದರಿಂದಾಗಿ ಬಂದಿದ್ದ ನನ್ನ ವೆಂಡರ್ ಕಣ್ಣು ಪುಸ್ತಕ. ವೆಂಡರ್ ಕಣ್ಣು ಪುಸ್ತಕ ನನಗೆ ಎಷ್ಟು ಒಂದು ಖುಷಿ ಕೊಟ್ಟಿದೆ ಅಂದರೆ, ಬರೆಯುವಾಗ್ಲೂ ತುಂಬ ನಾನು ಎಮೋಷ್ನಲ್ ಆಗಿದ್ದೀನಿ, ಭಾವನಾತ್ಮಕವಾಗಿ. ವೆಂಡರ್ ಕಣ್ಣು ನಿಜಕ್ಕೂ ಒಂದು ವಂಡರ್. ಈಗಲೂ ಆ ಕೃತಿ ಇವಾಗ ಬಂದು 3ನೇ ಮುದ್ರಣ ಆಗಿ ಅದು ಮುಗಿತಾ ಬಂದು 4ನೇ ಮುದ್ರಣಕ್ಕೆ ರೆಡಿ ಆಗ್ತಿದೆ. ಆಗಿದ್ರೂ ಅದರಲ್ಲಿ ಪ್ರತಿದಿನ ಒಂದೊಂದು ಈಗ ನಡೆಯೋ ಘಟನೆ ಮತ್ತೆ ಮತ್ತೆ ಬರಿಬೇಕು, ವಸ್ತು ಬರಿಬೇಕು ಅನ್ನೋಷ್ಟು ಕಂಟೆಂಟ್ಸ್ ನಿತ್ಯದ ಇದು ಆ ಪುಸ್ತಕ ಅಷ್ಟು ಪ್ರಸ್ತುತ ಅನಿಸುತ್ತೆ ಈಗಲೂ. ಬರವಣಿಗೆ ಮೂಲ ಕಾರಣ ಈಗ ನಮ್ಮ ನಾಗೇಶ್ ಹೆಗಡೆ ಸರ್. ಹಾಗಾಗಿ ಸಾಹಿತ್ಯ ರಂಗಕ್ಕೂ ಪ್ರವೇಶ ಆಯಿತು. ಓರ್ವ ದಿನಪತ್ರಿಕೆ ಹಂಚುವ ಬಾಲಕ ಇಂದು ಲೇಖಕನಾಗಿಯೂ ಬೆಳೆದು ನಿಂತಿದ್ದಾನೆ. ಆ ಪತ್ರಿಕೆಗಳಿಗೆ ಬರೆಯೋದು ಎಷ್ಟು ಒಂದು ಅರ್ಥಪೂರ್ಣ ಅನ್ಸುತ್ತಲ್ವಾ? ಹೌದು. ಅಕ್ಷರಗಳನ್ನ ಹಂಚಿ ಅಕ್ಷರ ಲೋಕದಲ್ಲಿ ಪ್ರವೇಶ ಪಡೆದ್ರೆ. ಆಮೇಲೆ ಮತ್ತೆ ಸಾಕಷ್ಟು ಅದರ ನಂತರನೂ ಅಂದರೆ ವೆಂಡರ್ ಕಣ್ಣು, ಅದಾದಮೇಲೆ ಫೋಟೋ ಕ್ಲಿಕ್ಕಿಸುವ ಮುನ್ನ, ಮತ್ತೆ ಗುಬ್ಬಿ ಎಂಜಲು ಮುಂತಾದ ಕೃತಿಗಳನ್ನ ಬರೆದ್ರಿ. ಆಮೇಲೆ ತಾವು ಪ್ರಕಾಶಕರು ಆದ್ರಿ. ಯಾಕೆ ಆ ಒಂದು ಕ್ಷೇತ್ರನೂ ಆರಿಸ್ಕೊಂಡ್ರಿ, ಅಥವಾ ನೀವೇ ಪ್ರಕಾಶಕರಾಗಿದ್ರ ಹಿನ್ನೆಲೆ ಏನು? ನನ್ನ ಮೊದಲನೇ ಪುಸ್ತಕದಿಂದ 3ನೇ ಪುಸ್ತಕದವರೆಗೂ ಪುಸ್ತಕನ ಈಗ ಏನಾಗಿದೆ, ಬರವಣಿಗೆನ ಬರೀಲಿಕ್ಕೆ ಎಲ್ರಿಗೂ ಸುಲಭ ಆಗಿದೆ ಅಂತ ಅನಿಸುತ್ತೆ ಈಗ ಬಂದಿರೋ ಮಾಧ್ಯಮದ ಪ್ರಕಾರ. ನಾವು ಬರೆದಿದ್ದನ್ನು ಪತ್ರಿಕೆಗೆ ಕೊಟ್ಟರೆ, ಒಂದು ಪ್ರಕಾಶನಕ್ಕೆ ಯಾರ ಪ್ರಕಾಶಕರ ಹತ್ರ ಕೊಟ್ಟರೆ, ಪ್ರಕಾಶಕರು ನಾವೆಲ್ಲ ಹೊಸಬ್ರಲ್ಲ ಪೂರ್ತಿ, ಈ ಬರವಣಿಗೆ ಲೋಕಕ್ಕೆ ಹೊಸಬ್ರು. ಆ ಕಾರಣಕ್ಕೆ ಏನಾಗುತ್ತೆ, ನಮ್ಮದನ್ನು ಅವರು ತಗೊಳ್ಳಲ್ಲ, ಪಬ್ಲಿಷ್ ಮಾಡೋದಕ್ಕೆ ತಗೊಳ್ಳಲ್ಲ. ಆದರೆ ಎಲ್ಲೋ ಒಂದು ಸಲ ನಮಗೆ ನಾವು ಬರೆದಿದ್ದು ಸರಿ ಅನ್ನಿಸ್ತಿರುತ್ತೆ. ಅಂದರೆ ಬೇರೆಯವ್ರಿಗಿಂತ ಒಂದು ಸ್ವಲ್ಪ ಏನೋ ವಿಭಿನ್ನವಾಗಿ ಬರೆದಿದ್ದೀವಿ ಅಂತ ಎಲ್ಲೋ ನಮ್ಮ ಒಳ ಮನಸ್ಸಿಗೆ ಅನ್ನಿಸ್ದಾಗ, ಇದು ಯಾಕೆ ಹೊರ ಜಗತ್ತಿಗೆ ಬರದೆ ತಡಿತಾ ಇದೆ, ನಾವೇ ಏನಾದರೂ ಪ್ರಯತ್ನ ಮಾಡೋಣ ಅಂತ ಅಂದ್ಕೊಂಡು ನನ್ನ ವೆಂಡರ್ ಕಣ್ಣು ಒಬ್ಬರು ಪ್ರಕಾಶಕರು ಸಿಕ್ಕರು. ಅದು ಚೆನ್ನಾಗಿ ಆಯಿತು. ಗುಬ್ಬಿ ಅಂಜಲಿಗೆ ನಾನೇ ಧೈರ್ಯ ಮಾಡಿದೆ, ಒಂದು ಲಲಿತ ಪ್ರಬಂಧಗಳು ಚೆನ್ನಾಗಿದೆ, ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿ ತುಂಬ ಒಳ್ಳೆ ಇದಿದೆ, ಇದನ್ನು ಪ್ರಕಾಶನ ಮಾಡೋಣ ಅಂತ ಅಂದ್ಬಿಟ್ಟು ಅವ್ರು ಹೇಳಿದ್ಮೇಲೆ ನಾನೇ ಅದನ್ನು ಮಾಡಿದೆ. ಗುಬ್ಬಿ ಅಂಜಲು ಫೋಟೋ ಕ್ಲಿಕ್ಕಿಸುವ ಮುನ್ನ ನನ್ನ ಕಳೆದ 3.5 ವರ್ಷದ ಬರವಣಿಗೆ ಅದು. ಆ 2 ಪುಸ್ತಕಕ್ಕಿಂತ ಹೆಚ್ಚು ನಾನು ತೊಡಗಿಸ್ಕೊಂಡಿದ್ದು ಆ ಪುಸ್ತಕದಲ್ಲಿ. ಅದಾದಮೇಲೆ ಆ ಪ್ರಕಟಣೆ ಹಂತಕ್ಕೆ ಬಂದಾಗ ಯಾರೂ ಒಂದು 5-6 ಪ್ರಕಾಶಕರು ನನಗೆ ಅದನ್ನು ಇದನ್ನು ತಗೊಳ್ಳಿಲ್ಲ, ಪ್ರಕಾಶನ ಮಾಡ್ತೀನಿ ನಾವು ಅಂತ ಯಾರೂ ಹೇಳಲಿಲ್ಲ. ನನ್ನ ಫ್ರೆಂಡ್ಸ್ಗಳು ಅಂದರೆ ಕಲಿತಾ ಇರೋ ಫೋಟೋಗ್ರಾಫರ್ಸ್ಗಳು ಆ ಪುಸ್ತಕ ಬೇಕಿದೆ ಅಂತ ನನಗೆ ಕೇಳ್ತಾಯಿದ್ರು, ತುಂಬ 1.5 ವರ್ಷದಿಂದ ಕೇಳ್ತಾಯಿದ್ರು. ಕೊನೆಗೆ ನಾನೇ ತೀರ್ಮಾನ ಮಾಡಿ ನಾನೇ ಪ್ರಕಾಶಕ ಆಗಿಬಿಡೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿ ಪ್ರಕಾಶಕ ಆದೆ. ಈಗ ಪ್ರಕಾಶಕ ಆಗಿದ್ದು ನನ್ನ ಮಿಸಸ್ಸಿನ ನನ್ನ ಶ್ರೀಮತಿಯವ್ರದ್ದು ಸಹಕಾರ ತುಂಬ ಇದೆ. ಎಷ್ಟು ಒಂದು 6 ತಿಂಗಳು ಡಿಸ್ಕಸ್ ಮಾಡಿದ್ದೀವಿ, ಇದಕ್ಕೆ ಹಾಕಿದ್ರೆ ನಾವು ಹಣ ಹಾಕಿದ್ರೆ ವಾಪಸ್ ಬರುತ್ತಾ, ಪ್ರಕಾಶಕ ಆದರೆ ಇದಾಗುತ್ತಾ ಅಂತ. ನನ್ನ ಶ್ರೀಮತಿ ಒಂದೇ ಮಾತಾಡೋದು, ನೀವು ಧೈರ್ಯವಾಗಿ ಮಾಡಿ ಎಲ್ಲ ಒಳ್ಳೆಯದಾಗತ್ತೆ ಅಂತ ಹೇಳಿದ್ಲು. ಸಕ್ಸಸ್ ಆಗಿ ಇವಾಗ ಆಲ್ರೆಡಿ ಇವತ್ತಿಗೆ 400 ಪ್ರತಿಗಳು ಮಾರಾಟ ಆಗಿದೆ. ಇವತ್ತಿಗೆ 1 ತಿಂಗಳಿಂದ ಬಿಡುಗಡೆ ಆಯಿತು ಪುಸ್ತಕ. ಕರೆಕ್ಟಾಗಿ ಶೀಘ್ರ ಅವಧಿಯಲ್ಲಿ ಡಿಸೆಂಬರ್ 6ಕ್ಕೆ ಬಿಡುಗಡೆ ಆಯಿತು. ಇವತ್ತು ಜನವರಿ 6, 400 ಪ್ರತಿ ಆಗಲೇ ಚೆನ್ನಾಗಿ ಮಾರಾಟ ಆಗಿದೆ. ಹೇಗೆ ಮಾರಾಟ ಮಾಡಿದ್ರೆ? ಈ ಮಾರಾಟದ್ದು ನಾನು ಅದರಲ್ಲೂ ನಂದೇ ಆದ ಅಂದರೆ ನಂದೇ ಅನ್ನೋದಕ್ಕಿಂತ ಒಂದು ಚಾಲೆಂಜಿಂಗ್ ಆದ ಇದನ್ನು ತಗೊಂಡೆ ನಾನು. ಈ ಅಂಗಡಿಗಳು, ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ನಮ್ಮ ಪುಸ್ತಕಗಳನ್ನ ಕೊಟ್ಟರೆ ಅವರು ಮೊದಲು ನೋಡೋದು ನಾವು ದೊಡ್ಡ ರೈಟರ್ಗಳ, ಲೇಖಕರ ಅಂತ ನೋಡ್ತಾರೆ. ನಾವ್ಯಾರು ಆ ಥರ ಏನೂ ಇಲ್ಲ, ನಾವು ಆರ್ಡಿನರಿ, ನಾನು ದಿನಪತ್ರಿಕೆ ವಿತರಕ, ಒಬ್ಬ ಸಾಮಾನ್ಯ ಛಾಯಾಗ್ರಾಹಕ ಅಷ್ಟೇ. ಇವ್ರು ಏನು ಬರೆದಿರ್ತಾರೆ ಅಂದ್ಬಿಟ್ಟು ನಮ್ಮ ಪುಸ್ತಕಗಳನ್ನ ಅವರು ತಗೊಳ್ಳಲ್ಲ. ಅಂಗಡಿಗಳಲ್ಲಿ ತೊಗೊಂಡ್ರು 5 ಪುಸ್ತಕ 10 ಪುಸ್ತಕ ಇಷ್ಟೇ ತೊಗೊಂಡಿರ್ತಾರೆ. ಹಾಗಾಗಿ ನಾನು ಯೋಚನೆ ಮಾಡಿದೆ, ಈಗ ನಡೀತಾ ಇರೋ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್, ಆ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ತುಂಬ ಚೆನ್ನಾಗಿ ಇದು ನಡೀತಿತ್ತು. ನನಗಿರೋ ಒಂದು ಪರಿಚಯದ ಮೂಲಕ ನಾನೇನು ಮಾಡಿದೆ, ಯಾರಿಗೆ ಬುಕ್ಗಳು ಬೇಕು ನಾನು ಬೈ ಪೋಸ್ಟ್ ಮುಖಾಂತರ ಕಳಿಸೋದಕ್ಕೆ ಪ್ರಾರಂಭ ಮಾಡಿದೆ. ಅದೆಷ್ಟು ಚೆನ್ನಾಗಿ ಆಯಿತು ಅಂದರೆ,
ಸೋಷಿಯಲ್ ಮೀಡಿಯಾನ ಬಳಸ್ಕೊಂಡು ಈ ರೀತಿ ಸಕ್ಸಸ್ ಆಗ್ಬೋದು ಅಂತ ಅದು ಪ್ರೂವ್ ಆಯ್ತು ಇವಾಗ. 250 ಪ್ರತಿಗಿಂತ ಹೆಚ್ಚು ನಾನು ಬೈ ಪೋಸ್ಟ್ ಮುಖಾಂತರ ಕಳಿಸ್ತಾ ಇದ್ದೀನಿ. ಅವರು ನನಗೆ ಅಮೌಂಟನ್ನ ಅಕೌಂಟ್ಗೆ ಹಾಕ್ತಾರೆ. ಹಾಕಿದ ನಂತರ ಅದು ಬಂದು ಸ್ಲಿಪ್ ನನಗೆ ಅಥವಾ ಮೆಸೇಜ್ ಬರುತ್ತೆ. ಅವ್ರ ಅಡ್ರೆಸ್ಸನ್ನು ನಾನು ಬುಕ್ ಪ್ಯಾಕ್ ಮಾಡಿ ರೆಡಿ ಇಟ್ಟಿರ್ತೀನಿ, ಕೊರಿಯರ್ ಮಾಡ್ತೇನೆ. ಒಂದು ದಿನದಲ್ಲಿ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ 24 ಗಂಟೆಯಲ್ಲಿ ರೀಚ್ ಆಗಿದೆ. ಕೆಲವೊಂದು ಸಲ 18 ಗಂಟೆ 16 ಗಂಟೆಯಲ್ಲಿ ಪುಸ್ತಕ ತಲುಪಿದೆ. ಬೇರೆ ಇತರ ಆನ್ಲೈನ್ಗಿಂತ ನಾನೇ ಹೆಚ್ಚು ಚೆನ್ನಾಗಿ ಸರ್ವಿಸ್ ಕೊಡ್ತಾ ಇದ್ದೀನಿ ಅನ್ನೋ ಒಂದು ಖುಷಿ ಅಭಿಪ್ರಾಯನೂ ಮೂಡಿದೆ. ನನಗೆ ಒಂಥರ ಉತ್ಸಾಹ, ಹೆಮ್ಮೆ, ತುಂಬಾ ಖುಷಿ ಆಗ್ತಾ ಇದೆ ಈ ತರ ಒಂದು. ಖಂಡಿತ ಶಿವು, ಯಾಕಂದ್ರೆ ಈ ಈ ಸಾಮಾಜಿಕ ಜಾಲತಾಣಗಳೆಲ್ಲ ಏನಿದೆ ವ್ಯರ್ಥವಾಗಿ ಸಮಯ ಕಳಿತೀವಿ ಅಂತ ಮಾತಿದೆ. ನೀವು ಅದನ್ನು ಎಷ್ಟು ಸುಂದರವಾಗಿ ಉಪಯೋಗಿಸ್ಕೊಂಡ್ರೆ, ಎಷ್ಟು ಅರ್ಥಪೂರ್ಣವಾಗಿ ಆ ಮೂಲಕ ಒಂದು ಮಾರ್ಕೆಟಿಂಗ್ ಮಾಡಿದ್ರೆ ಹೌದು ಅಲ್ವಾ, ಇದು ಬೇರೆಯವ್ರಿಗೂ ತುಂಬಾ ಮಾದರಿ ಆಗುತ್ತೆ ಇದನ್ನ. ಆಮೇಲೆ ಇನ್ನೊಂದು ನನಗೆ ಕೇಳ್ಬೇಕು ಅನ್ನಿಸ್ತಿರೋದು, ಬೇರೆಯವರ ಬರಹ ಇರೋದು, ಬೇರೆಯವರ ಒಂದು ಲೇಖನಗಳಿರೋ ಪತ್ರಿಕೆಗಳನ್ನ ಹಂಚ್ತಾ ಇದ್ರಿ. ನಿಮ್ಮದೇ ಲೇಖನಗಳು, ನಿಮ್ದೇ ಬರಹ ಇದ್ದಾಗ ಹಂಚುವಾಗ ಹೇಗೆ ಅನ್ನಿಸ್ತು ನಿಮ್ಗೆ? ಇದ್ದಂತೂ ನಿಜ ಹೇಳ್ಬೇಕಂದ್ರೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ಮೋಸ್ಟ್ಲಿ ಈ ಥರ ಇವತ್ತಿನವರೆಗೆ ನಾನು ಒಬ್ಬನೇ ಇರಬೇಕು. ಪತ್ರಿಕೆಯಲ್ಲಿ ಆರ್ಟಿಕಲ್ ಬಂದರೆ ನಂದೇ ಪೇಪರಲ್ಲಿ ಬಂದಿದೆ ಅಂತ ನನ್ನ ಕಸ್ಟಮರ್ಗೆ ನಾನೇ ಹೋಗಿ ಕೊಡೋದು. ನಾನೇ ಬರೆದಿರೋ ಪುಸ್ತಕ ಇದು ನೋಡಿ ಅಂತ ನನ್ನ ಕಸ್ಟಮರ್ಗೆ ನಾನೇ ಕೊಡೋದು. ನಾನು ಫೋಟೋಗ್ರಫಿ ಪುಸ್ತಕ ಬರೆದಿದ್ದೀನಿ ಅಂತ ನನ್ನ ಕಸ್ಟಮರ್ಗೆ ಹೊಸ ಪುಸ್ತಕ ಬಂದಿದೆ ನೋಡಿ ಅಂತ ನಾನೇ ಕೊಡೋದು. ಮೋಸ್ಟ್ಲಿ ಯಾರು ಇಲ್ಲವೇನೋ ಈ ರೀತಿಯ ಒಂದು ಕೇಳೋದಕ್ಕೆ ನಿಜಕ್ಕೂ ಅವರು ಅಂದರೆ ನಾನು ಪೇಪರ್ ವೆಂಡರ್ ಆಗಿ, ಈಗ ಮೊದಲು ವೆಂಡರ್ ಆಗಿ ಪೇಪರ್ ಬಾಯ್, ವೆಂಡರ್, ಆಮೇಲೆ ಛಾಯಾಗ್ರಾಹಕ, ಆನಂತರ ಈಗ ಲೇಖಕ ಅಂತ ನೀವು ಹೇಳ್ತಿದ್ದೀರಿ. ಎಲ್ಲದರಲ್ಲೂ ನಾನು ಈಗ ಕಲಿತಾ ಇರೋ ಇದರಲ್ಲಿ ಒಬ್ಬ ವೆಂಡರ್ ಆಗಿ ನ್ಯೂಸ್ ಪೇಪರ್ ಬಾಯ್ ಆ್ಯಂಡ್ ವೆಂಡರಿಂದ ಇವತ್ತಿನವರೆಗೆ ಏನು ನನಗೆ ಒಂದು ಡೆವಲಪ್ಮೆಂಟ್ಸ್ ಅಂದರೆ, ನನಗೆ ಸಿಕ್ಕಿದ ಒಂದು ಇದು ಅಂದರೆ, ಪತ್ರಿಕೆ ಹಂಚಬೇಕಂದ್ರೆ ಬಾಗ್ಲಾಚೆ ನಿಂತ್ಕೊಂಡು ಕೊಡ್ತಾರೆ. ಹಣ ಕಲೆಕ್ಟ್ ಮಾಡ್ಕೊಳ್ಬೇಕಂದ್ರೆ ಬಾಗ್ಲಾಚೆ ನಿಂತ್ಕೊಂಡು ನಾವು ಕಲೆಕ್ಟ್ ಮಾಡ್ತೀವಿ. ಗಳಿಸಿದ ಒಂದು ದೊಡ್ಡ ಇದು ಅಂದರೆ, ನನ್ನನ್ನು ಈಗ ಯಾರೂ ಬಾಗ್ಲಾಚೆ ನಿಲ್ಸಲ್ಲ. ಒಳಗೆ ಕರೆದು ಕೂರಿಸಿ ಮಾತಾಡಿಸಿ ಅಮೌಂಟನ್ನು ಕೊಟ್ಟು ಪ್ರೀತಿಯಿಂದ ಮಾತಾಡಿಸಿ ನನ್ನ ಬಗ್ಗೆ ತಿಳ್ಕೊತಾರೆ, ಒಂದೆರಡು ಮಾತಾಡ್ತಾರೆ, ಅವ್ರ ಬಗ್ಗೆ ಮಾತಾಡ್ತಾರೆ. ಒಂದು ಆ ರಿಲೇಷನ್ ಬೆಳೆದಿದೆಯಲ್ಲ, ಹಾಗಾಗಿ ನಾನು ಒಬ್ಬ ವೆಂಡರ್ ಆಗಿ ಸಾರ್ಥಕತೆ ಅಂತ ಅನ್ಸುತ್ತೆ. ಖಂಡಿತ ಇದು ನಿಜಕ್ಕೂ ದೊಡ್ಡ ಸಾಧನೆ ಇದು ಅಲ್ವಾ? ಒಂಥರ ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಅಂತಹ ಸಾಧನೆ. ನನಗೆ ಅದು ಆ ವಿಚಾರದಲ್ಲಿ ನಿಜವಾಗಿ ನನಗೆ ಒಂದು ಖುಷಿ ಅಂತ ಅನಿಸಿದೆ. ನನ್ನ ಎಲ್ಲ ದಿನಪತ್ರಿಕೆ ವೆಂಡರ್ಸ್ಗಳಿಗೂ ಈ ರೀತಿಯಾದ ಅವಕಾಶ ಸಿಗಲಿ, ಎಲ್ರಿಗೂ ಆ ಒಂದು ಗೌರವ. ದಿನಪತ್ರಿಕೆ ಹಂಚುವ ಮುಂಜಾನೆ ಹಂಚ್ತಾರಲ್ಲ, ಆ ಕಷ್ಟಪಡೋ ಇದು ಚಳಿ ಮಳೆ ಗಾಳಿಯಲ್ಲಿ ಪಡುವ ಪ್ರತಿಯೊಬ್ಬರು ಇದನ್ನು ಪ್ರತಿಯೊಬ್ಬರು ಗ್ರಾಹಕರು ಗುರುತಿಸಿ ಅವ್ರಿಗೊಂದು ಅವ್ರು ಮಾಡೋ ಕೆಲಸಕ್ಕೆ ಒಂದು ಗೌರವ ಕೊಡ್ಲಿ ಅನ್ನೋದು. ಈ ಒಂದು ಕಾರ್ಯಕ್ರಮ ನೋಡ್ತಾ ಇದ್ರೆ ಖಂಡಿತ ಅವ್ರಿಗೂ ಅನ್ಸುತ್ತೆ. ಆಮೇಲೆ ಆ ಒಂದು ಪತ್ರಿಕೆ ಹಂಚುವ ಹುಡುಗರೇನಾದ್ರೂ ಈ ಕಾರ್ಯಕ್ರಮ ನೋಡಿದ್ರೆ ಖಂಡಿತವಾಗೂ ಅವರು ಸಹ ಕನಸು ಕಾಣ್ಬೋದು, ನಾವು ಮುಂದೆ ಒಂದು ಈ ಒಂದು ಸ್ಥಾನದಲ್ಲಿ ಬಂದು ಕೂತ್ಕೊಳ್ಳೋ ಹಾಗಾಗುತ್ತೆ ಅಂತಂದು ಅಲ್ವಾ? ಹೌದು ಮೇಡಮ್. ಆಮೇಲೆ ಮತ್ತೆ ಇನ್ನೊಂದು ಆಯಾಮ ನಿಮ್ದು, ಕಿರುಚಿತ್ರ ನಿರ್ಮಾಣಕ್ಕೆ ಹೋದ್ರಿ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಏನೋ ಗೊತ್ತಿಲ್ಲ ಮೇಡಮ್, ಈಗ ಒಂದು ಮಾಡ್ತಾ ಇರ್ತೀನಿ, ಅದು ಸ್ವಲ್ಪ ಹೊತ್ತಿಗೆ ಒಂದಷ್ಟು ದಿನಕ್ಕೆ ಅದು ಬೇಜಾರು ಅನಿಸುತ್ತೆ, ಬೇಸರ ನನಗೆ. ಪೇಪರ್ ಹಂಚೋದು ಅದು ಮಾಮೂಲಿ ಥರನೇ ಕೆಲಸ, ಫೋಟೋಗ್ರಫಿ ಮಾಡೋದು ಮಾಮೂಲಿ ಥರ ಕೆಲಸ, ಬರಿತಾ ಇರೋದು ಅದು ಮಾಮೂಲಿ, ಇನ್ನೇನಾದರೂ ಹೊಸದು ಮಾಡಬೇಕು ಅನ್ನೋದು ಅನ್ನಿಸ್ತಾ ಇರುತ್ತೆ. ಆಗ ಅದು ಒಂದು ಕಿರುಚಿತ್ರ ಮಾಡಬೇಕು, ತುಂಬ ನೋಡ್ತಾ ಇದ್ದೆ ನಾನು. ಸಿನಿಮಾ, ನಾಟಕ ಈ ಥರದ್ರಲ್ಲಿ ನನಗೆ ತುಂಬ ಇದಿದೆ, ನೋಡ್ತಾ ಇರ್ತೀನಿ ತುಂಬ. ಅದ ನಡುವೆ ನಾನೇ ಏನಾದರೂ ಮಾಡೋಣ ಅಂದ್ಬಿಟ್ಟು ಪ್ರಯತ್ನ ಮಾಡೋಣ ಅಂದ್ಕೊಂಡು ಮನಸ್ಸು ಮಾಡಿದೆ. ಆಗ ಅನ್ನಿಸ್ತು ಫೋಟೋಗ್ರಫಿ ಅದು ಸ್ವಲ್ಪ ನನಗೆ ಹಿನ್ನೆಲೆ ಇದೆಯಲ್ಲ, ಆ ಕಂಪೋಸಿಂಗ್, ಲೈಟಿಂಗ್ ಅದ್ರದ್ದೊಂದು ಸ್ವಲ್ಪ ನಾಲೆಡ್ಜ್ ಇತ್ತಲ್ಲ, ಅದನ್ನು ಬಳಸ್ಕೊಂಡು ನಾನು ಯಾವುದು ಮಾಡೋಣ ಅಂತ ಯೋಚನೆ ಮಾಡಿದಾಗ ನಾನೇ ಬರೆದಿರೋ ವೆಂಡರ್ ಕಣ್ಣು ಮತ್ತು ಪ್ರತಿದಿನ ನಾವು ಅನುಭವಿಸೋ ಕಷ್ಟ ಸುಖಗಳು ಏನಿದೆ ಪೇಪರ್ ಹಾಕುವ ಇದು, ಅದರದ ಬಗ್ಗೆನೇ ಒಂದು ಸಣ್ಣ ಕಿರುಚಿತ್ರ ಮಾಡಿದೆ. ಪೇಪರ್ ಹಾಕುವ ಹುಡುಗರ ಒಂದು ವೆಂಡರ್ಗಳ ಸ್ಟೋರಿನ. ಅದು ತುಂಬ ಚೆನ್ನಾಗಿ ಎಲ್ಲರ ಕಡೆಯಿಂದ ಒಳ್ಳೆ ಅಪ್ರಿಷಿಯೇಷನ್ ಸಿಕ್ಕಿದೆ ನನಗೆ. ಅದರ ನಂತರ ನಾನು ಕೋಲ್ಕತ್ತಾಗೆ ಹೋದಾಗ ಒಂದು ಸಣ್ಣ ಬೀಚಲ್ಲಿ ಒಂದು ಸಣ್ಣದು ಹೇಡಿ ಸ್ಟಡಿ ಮಾಡಿದೆ. ಆ ಜಡ್ಜಿಂಗ್ ತೀರ್ಪುಗಾರರಾಗಿ ನಡುವೆ ಟೈಮ್ ಮಾಡಿಕೊಂಡು ಅಲ್ಲಿ ಕೆಂಪು ಏಡಿ ಬೀಚಲ್ಲಿ ಇದ್ದಿದ್ದನ್ನು ನೋಡಿ ಅದರದೊಂದು ಏನಾದರೂ ಮಾಡಬೇಕಂತ 3 ದಿನದಲ್ಲಿ ಅದನ್ನು ಗಮನಿಸಿ
ಅದನ್ನು ನಾನು ಅದ್ರದ್ದೊಂದು ಸಣ್ಣ ಡಾಕ್ಯುಮೆಂಟ್ರಿ ಥರ 4 ನಿಮಿಷದೊಂದು ಇದು ಕಿರುಚಿತ್ರ ಮಾಡಿದೆ. ಈ ರೀತಿಯಲ್ಲಿ ನನಗೆ ಒಂದು ಕಿರುಚಿತ್ರ ಮಾಡುವ ಒಂದು ಕ್ರೇಜ್ ಬಂದಿದೆ ಇತ್ತೀಚೆಗೆ. ಆಸಕ್ತಿ ಖಂಡಿತವಾಗಿ. ಇನ್ನೂ ಒಂದಷ್ಟು ಚಿತ್ರಗಳನ್ನ ವೀಕ್ಷಿಸೋಣ ನಿಮ್ದು. ಖಂಡಿತವಾಗಿ. ಒಂದಕ್ಕಿಂತ ಒಂದು ದೃಶ್ಯ ಕಾವ್ಯಗಳ ನನಗೆ ನಿಮ್ಮ ಚಿತ್ರಗಳು ನೋಡ್ತಿದ್ರೆ ಅನ್ಸೋದು ಆ ನೆರಳು ಬೆಳಕಿನ ಒಂದು ಪ್ರಮಾಣವನ್ನು, ಆ ಒಂದು ಶೇಡ್ಸ್, ಮತ್ತು ಆ ನೆರಳು ಬೆಳಕಿನ ಜೊತೆ ಆಟ ಆಡಿರೋ ರೀತಿ ಇದೆಯಲ್ಲ, ಅದು ತುಂಬ ಅನನ್ಯ. ಒಂಥರ ಬಹುಶಃ ಒಂದೊಂದು ಚಿತ್ರನೂ ಒಂದು ಪೇಂಟಿಂಗ್ ಥರ ಅನಿಸುತ್ತೆ. ಆ ಥರದ ಅಂದರೆ ನಿಜವಾದ ಒಂದು ಕ್ಯಾಂಡಿಡ್ ಫೋಟೋಗ್ರಫಿ ನೋಡಿದಾಗ ಏನು ಅನುಭವ ಆಗುತ್ತೆ ಅಂತ ಅನುಭವ ಆಗುತ್ತೆ. ಅದಕ್ಕೆ ನಾನು ಮೊದಲು ನನ್ನ ಥ್ಯಾಂಕ್ಸ್ ಹೇಳೋದು ನಮ್ಮ ಗುರುಗಳು ಸಿ ರಾಜಗೋಪಾಲ್ ಅವರು, ನೆರಳು ಬೆಳಕಿನ ಮಾಸ್ಟರ್. ಅವರಿಂದ ನಾನು ಕಲ್ತ್ಕೊಂಡು ಅದನ್ನು ನಾನು ಬೆಳೆಸ್ಕೊಂಡು ಬಂದೆ. ಹಾಗೆ ನೋಡಿಕೊಂಡ್ರೆ ಮೇಡಮ್, ನೆರಳು ಬೆಳಕು ಅಥವಾ ಯಾವುದೇ ತುಂಬ ಸರಳ ಛಾಯಾಗ್ರಹಣ ಎಲ್ಲರಲ್ಲೂ ಇದೆ, ನಿಮ್ಮಲ್ಲೂ ಇದೆ, ನನ್ನಲ್ಲೂ ಇದೆ, ಎಲ್ಲ ಕಡೆ ಇದೆ. ನಾವು ಅದನ್ನು ಒಂದು ಚೌಕಟ್ಟಾಕಿ ನೋಡಬೇಕಾದ ಅಷ್ಟೇ. ಕ್ಯಾಮ್ರಾದಲ್ಲಿ ತೆಗೆಯೋದು ಕೊನೆಯಲ್ಲ ಅಂತ, ಆದರೆ ನಾವು ಮನಸ್ಸಲ್ಲಿ ಆ ಕ್ಯಾಮ್ರಾವನ್ನು, ಆ ಫ್ರೇಮನ್ನು ನಾವು ಚೌಕಟ್ಟಾಕಿ ನೋಡಿದ್ರೆ ನೀವೊಬ್ಬರು ಫೋಟೋಗ್ರಾಫರ್ ಆಗಿ, ಆ್ಯಕ್ಚುಲಿ ನೀವು ಫೋಟೋಗ್ರಾಫರ್, ಪ್ರತಿಯೊಬ್ಬರು ಛಾಯಾಗ್ರಾಹಕರೇ. ನಾವು ಮನಸ್ಸು ಮಾಡಿ ಈ ರೀತಿ ನೋಡಬೇಕಂತ ಅಂದ್ಕೊಂಡ್ರೆ ಅಲ್ಲಿ ನಿಮ್ಮದೊಂದು ಕಲಾಕೃತಿ, ನಿಮ್ಮದೇ ಆದ ಒಂದು ಕಲಾಕೃತಿ ಮೂಡುತ್ತೆ. ಹಾಗಾಗಿ ನನ್ನ ಪ್ರಕಾರ ಛಾಯಾಗ್ರಹಣ ತುಂಬ ಸುಲಭ, ಆದರೆ ನಿಮಗೆ ವಿಶೇಷವಾದ ಕಣ್ಣು. ಯಾಕಂದರೆ ಆ ಒಂದು ಸೂಕ್ಷ್ಮತೆನ ಎಲ್ಲರೂ ಗಮನಿಸಲ್ಲ. ನಾವು ನೋಡ್ತೀವಿ, ಚೆನ್ನಾಗಿದೆ ಅಂತೀವಿ, ಇದು ಮಾಡ್ತೀವಿ. ಬಟ್ ನೀವು ಆ ಒಂದು ಪರ್ಟಿಕ್ಯುಲರ್ ಆ ಫ್ರೇಮ್ ಇರ್ಬೋದು, ಈ ಒಂದು ಆ್ಯಂಗಲ್ಲಿಂದ ಇವೆಲ್ಲ ಇದೆಯಲ್ಲ ಸೂಕ್ಷ್ಮತೆಗಳು, ಅವೆಲ್ಲ ಎಲ್ರಿಗೂ ಅದು ಒಲಿಯೋದಲ್ಲ. ಅದು ಆ ಒಂದು ದಿಶೆಯಲ್ಲಿ ನಿಮ್ಮ ಗುರುಗಳಿಗೆ ನಾವು ಸಹ ಥ್ಯಾಂಕ್ಸ್ ಹೇಳಬೇಕು, ನಿಮ್ಮಂಥ ಶಿಷ್ಯರನ್ನ ರೂಪಿಸಿರೋದಕ್ಕೆ. ಖಂಡಿತವಾಗಿ. ಮತ್ತೆ ಇವು ಬಿಟ್ಟು ಇನ್ನೇನಾದ್ರೂ ಹವ್ಯಾಸಗಳಿದೆಯಾ? ಸದ್ಯಕ್ಕಿಷ್ಟೇ, ಇನ್ನು ಗೊತ್ತಿಲ್ಲ ಮುಂದೆ ಏನು. 24 ಗಂಟೆಲಿ ಮತ್ತೆ ಇದರಿಂದ ಏಕತಾನತೆ ಅಂದ್ಬಿಟ್ಟು ಮತ್ತೆ ಇನ್ನೊಂದು ಹೊಸ ಸಾಹಸ ಮಾಡಬಹುದು ತಾವು. ಸದ್ಯದ ಒಂದು ಕಿರುಚಿತ್ರದ ಆಲೋಚನೆ ಇದೆ. ಅದೇ ಇದು ನನ್ನ ಇತ್ತೀಚೆಗೆ ಒಂದು ಸಣ್ಣ ಕತೆ ಬರ್ತಿದ್ದೆ, ಆಯಸ್ಸು ಕರಗುವ ಸಮಯದಲ್ಲಿ ಅಂತ. ಅದು ಸಂಬಂಧ ಕತೆ ಬಂದು ನಮ್ಮ ಪೇಪರ್ ಹಾಕುವ ಅದೇ
ಕತೆ, ಹೊಸದೊಂದು ಆಯಾಮದ್ದು ವಸ್ತು, ಅದಕ್ಕೆ ಪ್ರಶಸ್ತಿನೂ ಬಂದಿದೆ ಕಥೆಯಲ್ಲಿ. ಆ ಕಥೆನ ನನಗೆ ತುಂಬ ಕಾಡ್ತಾ ಇದೆ. ಒಂದು ಪುಸ್ತಕದಲ್ಲಿನೂ ಅದು ಸಂಕಲನದಲ್ಲಿ ಪ್ರಕಟ ಆಗಿದೆ. ಆ ಕಥೆನ ಒಂದು ಕಿರುಚಿತ್ರ ಮಾಡಬೇಕು ಅಂತ ಮನಸ್ಸಲ್ಲಿದೆ. ಅದ್ರ ಪ್ರಯತ್ನದಲ್ಲಿ ಯೋಚನೆಯಲ್ಲಿ ಇದ್ದೀನಿ. ಗೊತ್ತಿಲ್ಲ ಯಾವತ್ತಾಗುತ್ತೋ. ಖಂಡಿತ ಮಾಡಿ, ನಿಜಕ್ಕೂ ಒಳ್ಳೆ ಒಂದು ಕಿರುಚಿತ್ರ ಮಾಡ್ತೀರಾ. ಯಾಕಂದ್ರೆ ಅದು ವಸ್ತುನೇ ಆಗಿದೆ, ಅದು ಹೌದು, ತುಂಬಾ ಎಲ್ಲರನ್ನು ತಲುಪುವಂಥದ್ದು, ಮತ್ತೆ ಎಲ್ಲ ಮಾರ್ಮಿಕವಾದ ಒಂದು ವಸ್ತು ಅದು ಅಲ್ವಾ. ಯಾಕಂದ್ರೆ ನಾವು ದಿನನಿತ್ಯ ನೋಡುವಂತ ಪಾತ್ರಗಳು ಅದು, ದಿನಪತ್ರಿಕೆ ಹಂಚೋರು ಅಂತಂದ್ರೆ. ಹಾಗಾಗಿ ಅವ್ರ ಜೊತೆ ಸಮಾಜದ ಸಂಬಂಧ ಇರೋದ್ರಿಂದ ನೀವು ಖಂಡಿತ ಮಾಡಬಹುದು ಅದು. ಆಮೇಲೆ ತಮಗೆ ಬಂದ ಪ್ರಶಸ್ತಿಗಳ ಬಗ್ಗೆ ಹೇಳಿ, ಸಾಹಿತ್ಯಕ್ಕೆ ಕುರಿತಾಗಿ. ಸಾಹಿತ್ಯ ನನಗೆ ವೆಂಡರ್ ಕಣ್ಣು ಮೊದಲನೇ ಪುಸ್ತಕ ನಾನು ಬರೆದ ನಂತರ ಅದಕ್ಕೆ ದ.ರಾ. ಬೇಂದ್ರೆ ಪ್ರಶಸ್ತಿ ಬಂತು. ಆ್ಯಂಡ್ ಪಂಡಿತ್ ಪುಟ್ಟರಾಜ ಗವಾಯಿ ಪ್ರಶಸ್ತಿ ಬಂತು. ಬರವಣಿಗೆಯಲ್ಲಿ ಒಂದೆರಡು ಬೆತ್ತಲೆಗಳು ಅನ್ನೋ ಒಂದು ಕವನಕ್ಕೆ ಒಂದು ಪ್ರಶಸ್ತಿ ಬಂದಿದೆ. ತುಂಬ ಹಳೆಯದು, ಒಂದು 2010 ಬರೆದಿದ್ದು. ಅನಂತರ ನಾನು ಪದ್ಯಗಳು ಕವನಗಳು ಬರೆಯೋದು ನಿಲ್ಲಿಸಿದೆ. ನನಗೆ ಯಾಕೋ ಅದಷ್ಟು ಹೆಚ್ಚು ಇದಾಗಲಿಲ್ಲ. ಈಗ ರೀಸೆಂಟಾಗಿ ಅಂದರೆ ಈಗ ಆಯಸ್ಸು ಕರಗುವ ಸಮಯದಲ್ಲಿ ಸಣ್ಣ ಕಥೆಗೆ ಒಂದು ಬಹುಮಾನ ಬಂದಿದೆ. ಇದಿಷ್ಟು ಬರವಣಿಗೆಗೆ ಬಂದ ಪ್ರಶಸ್ತಿಗಳು. ಖಂಡಿತ ಅದು ತುಂಬ ಕಡಿಮೆ ಅವಧಿಯಲ್ಲಿ ಎಷ್ಟೊಂದು ಪ್ರಶಸ್ತಿಗಳು. ಆಮೇಲೆ ಶಿವ ಅವರೇ, ಇವತ್ತು ಒಂದು ಯಶಸ್ಸಿನ ಸ್ಥಾನದಲ್ಲಿ ನಿಂತಿದ್ದೀರಾ, ಅತಿಥಿಯಾಗಿ ಆಗಮಿಸಿದ್ದೀರಾ ನಮ್ಮ ಒಂದು ಸ್ಟುಡಿಯೋಗೆ. ಇಂಥ ಒಂದು ಸ್ಥಾನದಲ್ಲಿ ಇದ್ದಾಗ ನಿಮಗೆ ನಾನು ಸ್ಮರಿಸ್ಕೋಬೇಕು ಅಂತಂದ್ರೆ ಯಾರನ್ನೆಲ್ಲ ಸ್ಮರಿಸ್ಕೊಳ್ತೀರಾ? ನಾನು ಈ ಟೈಮಲ್ಲಿ ಸ್ಮರಿಸ್ಕೊಳ್ಳೋದು ಮೊದಲಿಗೆ ನಮ್ಮ ತಂದೆ ತಾಯಿ, ಆಮೇಲೆ ನಮ್ಮ ಅಕ್ಕ, ನಮ್ಮ ಫುಲ್ಲು ಫ್ಯಾಮಿಲಿ, ಅಕ್ಕ, ತಮ್ಮ, ತಂಗಿ, ಎಲ್ಲ ನಮ್ಮ ಕುಟುಂಬದ ಎಲ್ಲರೂ. ನಂತರ ನನ್ನ ಶ್ರೀಮತಿ ಹೇಮಾ ಅಂತ. ಶ್ರೀಮತಿ ಯಾಕೆ ನೆನೆಸ್ಕೊಳ್ತೀನಿ ಹೆಚ್ಚಂದರೆ, ನಾನು ಏನೇ ಒಂದು ಹೊಸ ಹೆಜ್ಜೆ ಇಟ್ಟರೆ ಬೇಡ ಅಂತ ಹೇಳಿದ್ದೇ ಇಲ್ಲ. ಯಾವುದೇ ವಿಚಾರಕ್ಕೆ ಬೇಡ ಅಂತ ಹೇಳಿದ್ದೇ ಇಲ್ಲ. ಅದ್ರ ಜೊತೆಗೆ ನಿಂತ್ಕೊಳ್ತಾಳೆ. ನೆಗೆಟಿವ್ ಆಗಿ ಹೇಳಿದ್ದು ಕಡಿಮೆ ತುಂಬ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಅದರ ಆಲೋಚನೆ, ಇದು ಎಷ್ಟು ಸರಿ ತಪ್ಪು ಅಂತ ಆಲೋಚನೆ, ಆ ರೀತಿ ಡಿಸ್ಕಸ್ ಮಾಡ್ತೀವಿ. ಪ್ರಾರಂಭದಲ್ಲೇ ಬೇಡ ಅಂತ ಹೇಳಿದರೆ ಆ ಹೆಜ್ಜೆನೇ ಹಿಂದಕ್ಕೆ ಹೋಗ್ತಾ ಇದ್ವಿ. ಹಾಗಾಗಿ ಈ ರೀತಿಯಲ್ಲಿ ಈ ಪೇಪರ್ ಏಜೆನ್ಸಿ ವಿಚಾರದಾಗಲಿ, ಫೋಟೋಗ್ರಫಿ, ಬರವಣಿಗೆ, ಪುಸ್ತಕ ಪ್ರಕಟಣೆ ವಿಚಾರದಲ್ಲಿ ಈಗ ಕೊನೆಯಲ್ಲಿ ಏನಂದರೆ ಎಲ್ಲ ಪ್ರಕಾಶಕರು ನಿಮ್ಮನ್ನು ತಿರಸ್ಕಾರ ಮಾಡಿದ್ರಿಂದ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಿ. ಯಾಕಂದರೆ ಆ ಕಾರಣಕ್ಕೆ ನೀವೇ ಮಾಡಿದ್ದಾಯಿತು, ನೀವೇ ಮಾಡಿದ್ರಿಂದ ಸಕ್ಸಸ್ ಆಯಿತು, ಹಾಗಾಗಿ ಥ್ಯಾಂಕ್ಸ್ ಹೇಳಿ ಅಂತ ಅವಳು ಈ ರೀತಿ ಪಾಸಿಟಿವ್ ಆಗಿ ಇದೆಯಲ್ಲ, ಅದು ನನಗೆ ಇನ್ನೇನಾದರೂ ಮಾಡಲಿಕ್ಕೆ ಸ್ಫೂರ್ತಿ ಸಿಗುತ್ತೆ. ಖಂಡಿತ. ಯಾಕಂದರೆ ಕಲಾವಿದರಿಗೆ ಅವ್ರ ಸಂಗಾತಿಯ ಒಂದು ಪಾತ್ರ ತುಂಬ ಮುಖ್ಯ ಆಗಿರುತ್ತೆ. ಇದ್ರ ಜೊತೆಗೆ ನಾನು ಹೆಚ್ಚು ನೆನೆಸ್ಕೊಳ್ಳೋದು, ನಾನೇನು ಇವಾಗ ಇಲ್ಲಿ ಬಂದು ಕೂತ್ಕೊಂಡಿದ್ದೀನಿ ಅಂದರೆ ಅದಕ್ಕೆ ಎಲ್ಲದಕ್ಕಿಂತ ಮೂಲ ಏನಂದರೆ ನನ್ನ ಪೇಪರ್ ಹುಡುಗರು. ಯಾಕೆಂದರೆ ನನ್ನ ಪೇಪರ್ ಹುಡುಗರು ಅನ್ನೋದಕ್ಕಿಂತ ಇಡೀ ಪತ್ರಿಕೆ ಹಂಚೋ ಪ್ರತಿಯೊಬ್ಬ ಹುಡುಗರು, ನಾನು ಹುಡುಗನಾಗಿ ಬಂದು ಈ ಹಂತಕ್ಕೆ ಏನೋ ಬಂದಿದ್ದೀನಿ ಅಂತ ಅಂದ್ಕೊಂಡ್ರೆ ಅವರೆಲ್ಲರೂ ಸಹಕಾರ. ಇವತ್ತೂ ಒಬ್ಬೊಬ್ಬ ಪೇಪರ್ ಹಾಕೋ ಹುಡುಗ ಆ ರೀತಿಯಲ್ಲಿ ಎಲ್ಲರೂ ಚೆನ್ನಾಗಿ ಮುಂದೆ ಬರಲಿ ಅನ್ನೋದು ನನಗಾಸೆ. ಜೊತೆಯಲ್ಲಿ ನಮ್ಮ ಎಲ್ಲ ದಿನಪತ್ರಿಕೆ ಹಂಚುವ ವೆಂಡರ್ಗಳು, ನಾನು ಅವ್ರನ್ನ ಇಲ್ಲಿ ನೆನೆಸ್ಕೊಳ್ಳೇಬೇಕು. ಆ ಕಾರಣಕ್ಕೆ, ಯಾಕಂದರೆ ಪ್ರತಿಯೊಬ್ಬರು ನನ್ನ ಗೆಳೆಯರು, ಆತ್ಮೀಯರು, ಅವರೆಲ್ಲರಿಗೂ ಈ ವಿಚಾರದಲ್ಲಿ ಎಲ್ರಿಗೂ ಒಂದು ಇದು ಸಿಗಲಿ ಅಂತ ನಾನು ಆಶಿಸ್ತೀನಿ. ಯಶಸ್ಸು ಅವರು ಪಡ್ಕೊಳ್ಳಿ ಅಂತ ನಾನು ವೆಂಡರ್ಸ್ಗಳಿಗೆ, ಪೇಪರ್ ಹುಡುಗರುಗಳಿಗೆ ಮತ್ತು ಛಾಯಾಗ್ರಾಹಕರಿಗೆ ನಾನು ಈ ಮೂಲಕ ನಾನು ಅವ್ರಿಗೆ ಹಾರೈಸ್ತೀನಿ. ಖಂಡಿತ ಶಿವ ಅವರೇ, ಯಾಕಂದರೆ ನಿಮ್ಮ ಮಾತುಗಳನ್ನ ಕೇಳ್ತಿದ್ರೆ ರೋಮಾಂಚನ ಆಗುತ್ತೆ. ನಿಜಕ್ಕೂ ಎಷ್ಟೊಂದು ಹುಡುಗರು ಅಂದರೆ ಏನೆಲ್ಲ ಕಷ್ಟಪಟ್ಟು ಜೀವನ ನಡೆಸ್ತಾ ಇರ್ತಾರೆ, ಏನೆಲ್ಲ ವೃತ್ತಿಗಳನ್ನ ಮಾಡ್ತಾ ಓದ್ತಾ ಇರ್ತಾರೆ. ಅಂಥವ್ರಿಗೆಲ್ಲ ನಿಮ್ಮ ಒಂದು ಸಾಧನೆ ಏನಿದೆ ಅದು ಒಂದು ರೀತಿ ಉದಾಹರಣೆ. ಅದು ನಾವು ಮುಂದೆ ಹಾಗೆ ಬೆಳೀಬಹುದು, ಹಾಗೆ ಸಾಧಿಸಬಹುದು ಅನ್ನೋದಕ್ಕೆ ತಾವು ಒಂದು ಒಳ್ಳೆಯ ನಿದರ್ಶನ. ಇಂತಹ ಒಂದು ಸೊಗಸಾದ ವಿಷಯವನ್ನು ಮತ್ತು ತುಂಬ ಒಳ್ಳೆಯ ಚಿತ್ರಗಳನ್ನ ನಮಗೆ ತೋರಿಸಿ ಕಣ್ತುಂಬಿಸಿ ಒಂದು ರೀತಿ ಆ ಮಧುರವಾದ ಅನುಭವವನ್ನು ನೀಡಿದ್ರಿ. ನಿಮಗೆ ದೂರದರ್ಶನ್ ಪರವಾಗಿ ಹಾಗೂ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು.